KSSF ಎಕ್ಸಾಮ್ ಅನ್ನ ಈ ಭಾಗದವರು ಅದನ್ನ KSSF ಕರ್ನಾಟಕ ಸ್ಟೇಟ್ ಇಂಟರ್ನ್ಯಾಷನಲ್ ಪೊಲೀಸ್ ಬರಿಬೇಕನ್ನೋ ಎಕ್ಸಾಮ್ ಬಹಳ ಮಂದಿಗೆ ಐತಿ, ಹೌದಲ್ಲ? ಅದ್ರ ಬದಲು ಒಂದು ಲೆಟರ್ ಬರ್ ಒಂದು 5-6 ಮಂದಿ ಸೈ ಮಾಡ್ಕೊಂಡ್ರ ಸರ್ ಅದನ್ನ ಮಾತಾಡ್ತಾರ. ಯಾಕಂದ್ರೆ ಈ ಕಡೆ ಮತ್ತದ ನೌಕರಿ ಸಿಗ್ಬೇಕನ್ನೋದು ಇರ್ತೈತಿ, ಹೌದಿಲ್ಲ? ಅದ್ ಯಾರಿಗೆ ಏನೋ ಓಲೈಸ್ಲಕ್ಕ ಏನೋ ಮಾಡ್ಲಕ್ಕ ಆಗಿ ಇನ್ನೊಬ್ರಿಗೆ ಅನ್ಯಾಯ ಆಗಬಾರ್ದು. ಹಳೆ ಮನಿ ಯಾರು ದಾಟಾಗ್ಲಿ ಆ ಪೋಸ್ಟ್ ಹಳೆ ಮನಿ ಹೋಗ್ಬೇಕು ಸರ್. ಮತ್ತ ಇನ್ನೊಂದ ಎಷ್ಟೇ ಮಾಡಿ ಅವ್ರು ಎಷ್ಟೇ ಆಗ್ಬೇಕಲ್ಲ ಗೋರ್ಮೆಂಟ್ ವಿಚಾರ ಐತಿ. ಅಂದ್ರೆ ಯಾವ್ದು ದೊಡ್ಡ ಆಗ್ಬಾರ್ದು ಹಾಗಾಗಿ ಎಕ್ಸಾಮ್ ಡೇಟ್ ಎಲ್ಲರೂ ಸರ್ ಮಾತಾಡ್ತಾರೆ. बोलो भारत माता की जय, बोलो भारत माता की जय. ಕೇಳಿಸ್ತಾ ಇದ್ಯಾ? ಟ್ರೈನ್ ಹೋಗ್ಲಿ, ಟ್ರೈನ್ ಹೋಗ್ದಲ್ಲಿ ಮಾತಾಡ್ತೀನಿ. ಎಕ್ಸಾಮ್ ಸರ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರ್ದಿರೋರೆಲ್ಲ ಕೈ ಐತಿ ಸರ್. ಆಗ್ಲೇಬೇಕಾ? UPSC ಪೇಪರ್ ಸರ್, ಅದು UPSC ರೇಂಜಿಗೆ ಇದೆ ಪೇಪರ್. ಆಗಿಲ್ಲ ಆಗಿದೆಯಾ? ಆಗಿರುತ್ತಲ್ಲ. ಮಾರ್ಕ್ಸ್ ಏನಾದ್ರು ಜಾಸ್ತಿ ವೇರಿಯೇಷನ್ಸ್ ಇದೆಯಾ? ಆಗಿದೆಯಾ? ನಿಂತ್ಕೊಂಡು ಎಲ್ಲರೂ ಕೇಳಿಸ್ತಾ ಇದೆಯಾ? ಗಾಡಿ ಬದಲು ಹೇಳ್ಬೇಡ್ರಿ, ನಂದು 8 ಆಗಿದೆ ಅಂತ ಹೇಳ್ಬಿಡ್ತಾರೆ. ಹಂಗ ಬೇಕಾ? ಆಯ್ತಾಯ್ತು, ಚೆಕ್ ಮಾಡ್ರಿ, ತಪ್ಪೋರಿ. ಮೊದಲನೇದಾಗಿ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ನಿಮ್ಗೆ ಧನ್ಯವಾದ ತಿಳಿಸ್ತಾ ಇದೀವಿ. ಯಾಕೆ ಅಂತಂದ್ರೆ ಹೋರಾಟ ಮಾಡಿದ್ರಿಂದ ನೋಟಿಫಿಕೇಶನ್ಸ್ ಆಗಿತ್ತಲ್ವಾ? ಹೌದಾ ಇಲ್ಲ? ನಿಮ್ಮಿಂದ ಆಗಿತ್ತು. ನೀವು ಹೋರಾಟಕ್ಕೆ ಬಂದಿಲ್ಲ ಅಂತ ಅಂದ್ರೆ ಮುಂದ್ಗಡೆಯಿಂದ ನಾವು ಎಲ್ಲಿ ಹಿಡಿದು ಆಕ್ಚುಲಿ ಕರೆಕ್ಟ್. ಈಗ ನೋಡಿ, ನೋಟಿಫಿಕೇಶನ್ಸ್ ಮಾಡ್ಸೋದಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದೀವಿ. ಬರೀ ಧಾರವಾಡ ಅಂತಲ್ಲ, ಎಲ್ಲಾ ಡಿಸ್ಟಿಕ್ ಅಲ್ಲೂ ಸ್ಟ್ರಗಲ್ ಮಾಡಿದೀವಿ, ಹೌದಾ? ನೋಟಿಫಿಕೇಶನ್ಸ್ ಮಾಡಿದ್ದಾದ್ಮೇಲೆ ಈಗ ನೋಡಿ, ಒಂದು ಎಕ್ಸಾಮ್ಸ್ ಒಂದು ಟರ್ನಿಂಗ್ ಪಾಯಿಂಟ್. ಅದು ಒಂದು ಭವಿಷ್ಯನೇ ನಿರ್ಧಾರ ಮಾಡುತ್ತೆ. ಆ ಒಂದು ಎಕ್ಸಾಮ್ ಅಲ್ಲಿ ಇಷ್ಟ ಜನದಲ್ಲಿ ಯಾರಾದ್ರೂ ಒಬ್ರಿಗೆ ಅನ್ಯಾಯ ಆಯ್ತು ಅಂದ್ರೂ ಅನ್ಯಾಯನೇ ಅಲ್ವಾ? ಹೌದಾ ಇಲ್ವಾ? ಯಾವ್ದೇ ಒಂದು ಎಕ್ಸಾಮ್ ಮಾಡ್ಬೇಕಾದ್ರೆ ಅವರು ಪ್ರೀ ಪ್ಲಾನ್ ಇರ್ಬೇಕು. ಇವತ್ತು ನೀವು ಫೀಸ್ ಕಟ್ಟಿಲ್ಲ ಅಂತಾರೆ ನಿಮ್ಗೆ ಎಕ್ಸಾಮ್ ಅಟೆಂಡ್ ಮಾಡೋದು ಕೊಡ್ತಾರಾ? ಇಲ್ಲ ಎಕ್ಸಾಮ್ಸ್ ಒಂದು ಅರ್ಧ ಗಂಟೆ ಲೇಟ್ ಆಗಿ ಹೋಗ್ತೀನಿ ಅಂದ್ರೆ ನಿಮ್ಗೆ ಎಕ್ಸಾಮ್ಸ್ ಕೊಡ್ತಾರಾ? ಕೊಡಲ್ಲ. ಅಂತ ಅಂದ್ಮೇಲೆ ನಮಗೇನ್ ಬೇಕು, ಒಂದು ರಿಫಾರ್ಮ್ಸ್ ಆಗ್ಬೇಕು. ಎಕ್ಸಾಮ್ಸ್ ನಡೆಸೋಂಥದ್ರಲ್ಲಿ ಒಂದು ಟೈಮ್ ಇರ್ಬೇಕು. ಈ UPSC ಯಾರಾದ್ರೂ ಲೇಟಾಗಿ ಹೋಗಿ ಲೇಟಾಗಿ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರೋ ನೋಡಿದಿರಾ? ಆತರ ಇನ್ಸಿಡೆಂಟ್ ಯಾವ್ದಾದ್ರು ನೋಡಿದಿರಾ? ಮತ್ತೆ OMR ಶೀಟ್ ಮತ್ತೆ ಏನು ಕ್ವಶನ್ ಪೇಪರ್ದು ಯಾವ್ದಾದ್ರು ಮಿಸ್ ಮ್ಯಾಚ್ ಆಗಿರೋದು ನೋಡಿದಿರಾ? ಇವರು ಮಿಸ್ ಮ್ಯಾಚ್, ನೀವು ಸುಮ್ಮನೆ ಎಕ್ಸಾಮ್ ಬರ್ಬಿಟ್ಟು ಬಂದಿರೋ ನಿಮ್ ಮಿಸ್ ಮ್ಯಾಚ್ ಆಗಿದೆ, ನಿಮ್ದೇನಾದ್ರೂ ಸ್ವಲ್ಪ ಮಿಸ್ಟೇಕ್ಸ್ ಇದ್ರು ನೀವು ಹೋಗಿ ಅವ್ರಿಗೆ ಕಾಲ್ ಬಿದ್ರು ಅವ್ರ ಸಮಸ್ಯೆ ಬಗೆಹರಿಸಲ್ಲ. ಅರ್ಸರ ಇಲ್ಲ, ಒಂದು 10 ನಿಮಿಷ ಲೇಟಾಗಿ ಹೋಗಿ ನೀವು ಅಲ್ಲೇ ಸೂಸೈಡ್ ಮಾಡ್ಕೊತೀನಿ ಅಂತಂದ್ರು ನಿಮಗೆ ಸೇರಿಸ್ತಾರಾ ಹೇಳಿ? ಮತ್ತೆ ಅವ್ರ ಮಿಸ್ಟೇಕ್ ನಾವ್ ಯಾಕೆ ಅಕ್ಸೆಪ್ಟ್ ಮಾಡ್ಬೇಕು?
ನಾನು ಕೇಳ್ತಾ ಇರೋದು ಇಷ್ಟೇ ಸಿಂಪಲ್. ಈಗ ನಾವು ಎಷ್ಟು ಸತಿ ಹೇಳಿದೀವಿ, ಆಗಸ್ಟ್ ತನಕ ನಾವು 750 ರೂಪಾಯಿ ಫೀಸ್, ಅಲ್ಲಿ ತನಕ. ಅದಾದ್ಮೇಲೆ ಸಬ್ಸ್ಟಾನ್ಷಿಯಲ್ ಬಜೆಟ್ ಒಳಗಡೆ ಫೀಸನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು, ಹೌದಾ? ಈಗ ನಾವೊಂದು 3-4 ಮಂತ್ಸ್ ಟೈಮ್ ಕೊಟ್ಟಿದ್ವಿ, ಈಗ ಆಗಿದೆ. ನೆಕ್ಸ್ಟ್ ಮಂತ್ ಇದ್ಮೇಲೆ ನೋಟಿಫಿಕೇಶನ್ ಆಗೋದಕ್ಕೆಲ್ಲ UPSCಯಲ್ಲಿ ಏನು ಫೀಸ್ ತೊಗೊತಾರೆ, 100 ರೂಪಾಯಿ ಫೀಸ್ ಇದೆ, ಹೌದಾ? SC ST ಮತ್ತು ಡಿಸೇಬಲ್ಡ್ ಪರ್ಸನ್ಗೆ, ವುಮೆನ್ಗೆ ಫ್ರೀ ಆಫ್ ಕಾಸ್ಟ್ ಅಪ್ಲಿಕೇಶನ್ ಫೀಸ್ ಫ್ರೀ ಇದೆ. UPSC ಅಪ್ಲೈ ಮಾಡಿದ್ರು ನಿಮಗೆ ಗೊತ್ತಿರುತ್ತೆ. ಅದೇ ನಮ್ಮ ಕರ್ನಾಟಕದಲ್ಲಿ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಎಷ್ಟಿದೆ? 750 ರೂಪಾಯಿ. ನೀವು ಎಕ್ಸಾಮ್ ಫೀಸ್ ಕಟ್ಟೋದಿದೆಯಲ್ಲ, ಎಷ್ಟೋ ಜನ ಅಪ್ಲಿಕೇಶನ್ ಹಾಕಲ್ಲ ಎಷ್ಟೊಂದು ನೋಟಿಫಿಕೇಶನ್ಸ್ಗೆ. ಬರೀ ಎಕ್ಸಾಮ್ ಅಪ್ಲಿಕೇಶನ್ ಅಲ್ಲ, ಎಕ್ಸಾಮ್ ಸೆಂಟರ್ ಕೂಡ ಡಿಸ್ಟೆನ್ಸ್ ದೂರ ಇರುತ್ತೆ ನೋಡಿ. ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ಹೋಗಿ ಬರ್ಬೇಕಂತಂದ್ರೆ ಸುಮಾರು ಮಿನಿಮಮ್ 3-4,000 ಖರ್ಚಾಗುತ್ತೆ. ಆಗುತ್ತೆ ಇಲ್ವಾ? ವಿತ್ ಟ್ರಾನ್ಸ್ಪೋರ್ಟೇಷನ್, ಊಟದ್ದು ಉಳ್ಕೊಳೋ ವ್ಯವಸ್ಥೆ. ಎಷ್ಟೋ ಜನ ಏನು ಅಲ್ಲಿ ರೈಲ್ವೆ ಸ್ಟೇಷನ್, ಬಸ್ ಸ್ಟಾಪಲ್ಲಿ ಮಲ್ಕೊಂಡು ಹೋಗಿ ಎಕ್ಸಾಮ್ ಬರೆಯೋಂಥ ಪರಿಸ್ಥಿತಿ ಇರುತ್ತೆ ನೋಡಿ. ಎಕ್ಸಾಮ್ ಬರೀಬೇಕಂತಂದ್ರೆ ಫಸ್ಟು ನಮ್ಮ ಮೆಂಟಲ್ ಏನಿರಬೇಕು, ಪೀಸ್ ಇರಬೇಕು, ಹೌದಾ ಇಲ್ವಾ? ಈಗ ನಾಳೆ ಎಕ್ಸಾಮ್ ಬರೀತಿದೀವಿ ಅಂತಂದ್ರೆ ಇವತ್ತು ರಾತ್ರಿ ನಿದ್ದೆ ಚೆನ್ನಾಗಿರ್ಬೇಕಾ, ಆಗಿರ್ಬಾರ್ದು? ಇವತ್ತು ನೀವು ರೈಲ್ವೆ ಸ್ಟೇಷನ್ ಹೋಗಿ ಮಲ್ಕೊಂಡ್ರೆ ನೀವು ನಿದ್ದೆ ಆಗುತ್ತಾ? ಪೊಲೀಸ್ ಬರ್ತಾರೆ, ಲಾಠಿ ತಗೊಂಡ್ಬಿಟ್ಟು ಓಡಿಸ್ತಾರೆ. ಬೆಳಗಿನ ಜಾವ 3 ಗಂಟೆ ಆಗಿದ ತಕ್ಷಣ ಸಾಕು, ನೀವು ಮಲಗೋದೆ 12-1 ಗಂಟೆ ಆಗಿರುತ್ತೆ. ಮತ್ತು ಬೆಳಗಿನ ಜಾವ 3-4 ಗಂಟೆಗೆ ಬಂದು ಪೊಲೀಸ್ ಲಾಠಿ ತಗೊಂಡ್ಬರ್ತಾರ ಇಲ್ಲ? ಆ ಪರಿಸ್ಥಿತಿ ಆಗಿದೆ ಎಕ್ಸಾಮ್ ಬರೆಯೋ ಟೈಮಲ್ಲಿ. ಎಕ್ಸಾಮ್ ಬರೀಬೇಕಂತಂದ್ರೆ ಒಂದು ಫೀಸು. ನಾವು ಹೋರಾಟ ಮಾಡಿದ್ದೇನಪ್ಪ ಅಂದ್ರೆ ನೇಮಕಾತಿ ಆಗಿದೆ. ಈಗ ಆಗಿದ ತಕ್ಷಣ ಇವರಿಗೆ ಎಷ್ಟು ಬೇಕಷ್ಟು ಸ್ಟೂಡೆಂಟ್ಸ್ ಕಡೆಯಿಂದ ಲೂಟಿ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಕಿತ್ಕೊಂತ ಇದ್ರಲ್ಲ ಫೀಸು, ಏನಾದರೂ ಒಂದು ಅಕೌಂಟಬಿಲಿಟಿ ಕೊಟ್ಟಿದ್ದಾರಾ? ಈಗ ನಿಮ್ದು 4.5 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದೀರ ಅಂತಂದ್ರೆ ಒಬ್ಬರ ಹತ್ರ 750 ರೂಪೀಸ್ ಅಂತಂದ್ರೆ 34 ಲಕ್ಷದ 75 ಲಕ್ಷ ಆಯ್ತು. 34 ಕೋಟಿ 75 ಲಕ್ಷ ಆಯ್ತು. ಎಲ್ಲೋಯ್ತು? ಆಲ್ಮೋಸ್ಟ್ 35 ಕೋಟಿ. ಏನ್ ಮಾಡಿದ್ದಾರೆ? ಒಂದು ಎಕ್ಸಾಮ್ಗೆ ನಿಮ್ಗೆ ಮ್ಯಾಕ್ಸಿಮಮ್ ಎಷ್ಟು 100 ರೂಪೀಸ್ ಎಕ್ಸ್ಪೆಂಡಿಚರ್ ಆಗ್ಬೋದು, ಹೌದಾ ಇಲ್ವಾ? ಅದಕ್ಕಿಂತ ಜಾಸ್ತಿ ಆಗುತ್ತಾ? ಆ 20 ಪೇಜು, ಈ ಒಂದು ಪೇಜಿಗೆ ಎಷ್ಟಿದೆ? ನೀವು 1 ರೂಪಾಯಿ ಅಂತೀರಾ, ನಾನು 20 ಪೈಸೆ ಅಂತೀನಿ. ನೀವು 1 ಪೇಜ್ ತೊಗೊಳೋದಕ್ಕೂ 1 ಲಕ್ಷ ಪೇಜ್ ತೊಗೊಳೋದಕ್ಕೂ ಡಿಫ್ರೆನ್ಸ್ ಇರಲ್ವಾ? ನಾವು ಎಕನಾಮಿ ಓದಿದೀವ ಇಲ್ಲ? ಹೋಲ್ಸೇಲ್ ಪ್ರೈಸಿಗೆ ಎಷ್ಟು ಸಿಗುತ್ತೆ ಇದು? ಒಂದು 20 ಪೈಸೆ. 20 ಪೈಸೆ ಅಂದ್ರೆ 20 ಪೇಜಿಗೆ ಎಷ್ಟಾಗುತ್ತೆ? 2 ರೂಪೀಸ್. 2 ರೂಪೀಸ್ ಅಷ್ಟೇ ಇದು. ಅವ್ರು ಒಂದು ಎಕ್ಸಾಮ್ ಸೆಂಟರ್ ನಿಮಗೆ ಕೊಡೋಂಥ ಕ್ವಶನ್ ಪೇಪರ್ ಇಲ್ಲ 5 ರೂಪೀಸ್ ಹಾಕೊಳ್ಳಿ ಒಂದು ಕ್ವಶನ್ ಪೇಪರ್ ಬಂಡಲ್ಗೆ. 5 ರೂಪೀಸ್ ಅಂತ ಅಂದ್ರೆ ಇನ್ವಿಜಿಲೇಟರ್ಗೆ ಎಷ್ಟು ಪೇ ಮಾಡ್ತಾರೆ? ನಿಮ್ಮ ಒಬ್ಬರಿಂದ, ನಾನು ಹೇಳ್ತೀನಿ ಒಬ್ಬರಿಂದ 50 ರೂಪೀಸಾ? ಟ್ರಾನ್ಸ್ಪೋರ್ಟೇಷನ್ ಎಲ್ಲ ತಗೊಂಡ್ರೆ ಮ್ಯಾಕ್ಸಿಮಮ್ ಇನ್ನೊಂದು 10 ರೂಪೀಸ್ ಆ್ಯಡ್ ಮಾಡ್ಬೋದಾ? ಓವರ್ ಆಲ್ ಆಯ್ತು 65 ರೂಪೀಸ್ ಅಲ್ಲ, 100 ರೂಪೀಸ್ ತೊಗೊಳ್ಳಿ. ಇನ್ನು 650 ರೂಪೀಸ್ ಎಲ್ಲ ಹೋಗುತ್ತೆ. ಇವ್ರು ಎಕ್ಸಾಮ್ಸ್ ಹೆಂಗ್ ಮಾಡ್ತೀನಿ, ಕ್ವಶನ್ ಪೇಪರ್ ಹೆಂಗ್ ಹೋಗುತ್ತೆ, ಬಂಡಲ್ಸು ನೋಡಿದ್ರೆ ಅದನ್ನ ಹೆಂಗೆ ವಿಡಿಯೋ ಮುಖಾಂತರ ಮಾಡಿರೋದು ನೋಡಿದ್ರೆ ಇಲ್ಲ? ಲಾಕರ್ ತೆಗೆಯೋದಕ್ಕಾಗಲ್ಲ, ವೆಲ್ಡಿಂಗ್ ಮಾಡಿದ್ರೆ ಆಗಲ್ಲ, ಲಾಕ್ ಹೊಡಿಯೋದಕ್ಕಾಗಲ್ಲ, ಹೇಳಿದ್ರೆ ಇಲ್ವಾ? ಎಲಾಬರೇಟ್ ಮಾಡಿದ್ದಾರೆ, ಎಲಾಬರೇಟ್ ಅಲ್ಲ, ಅದೇ ಟಾಸ್ಕ್ ನೋಡಿ. ಅದನ್ನ ನಾನು ಹೇಳ್ತಾ ಇರೋದು, ಇವರು ಎಷ್ಟು ಟ್ರಾನ್ಸ್ಪರೆನ್ಸಿ ತೋರ್ತಾ ಇದಾರಲ್ಲ. ಕ್ವಶನ್ ಪೇಪರ್ ಹೆಂಗ್ ಹೋಗುತ್ತೆ, DC ಆಫೀಸಿಗೆ ಹೋಗುತ್ತೆ ಅಂತ ಹೇಳಿ. ಆಯ್ತು, ನಾವು ಕಟ್ಟಿರೋ ದುಡ್ಡು ಹೆಂಗ್ ಹೋಗುತ್ತೆ ಅಂತ ಹೇಳಿ ಈಗ ತೋರ್ಸ್ಬೇಕಾ ಬೇಡವಾ? ಈಗ ನೀವೇನು ಫ್ರೀ ಅಂತ ಏನು ಕೊಡ್ತಾ ಇಲ್ಲ. ಆಯ್ತು, ನೀವೇನು ಎಕ್ಸಾಮ್ಸ್ಗೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತಾ ಇದ್ದೀರಾ? ಅಲ್ಲೇನು ಹೋಗಿದ ಕಡೆ ಅಕೊಮಡೇಷನ್ ಉಳ್ಕೊಳ್ಳೋ ವ್ಯವಸ್ಥೆ ಏನಾದರೂ ಮಾಡಿರ್ತಾರಾ? ಏನಾದರೂ ಊಟ ಕೊಡ್ತಾ ಇದ್ದಾರಾ? ಏನೂ ಕೊಡ್ತಾ ಇಲ್ಲ. ಸ್ಟೂಡೆಂಟ್ ಎಕ್ಸಾಮ್ ನಡೆಸೋರು ಸ್ಟೂಡೆಂಟ್ ಫ್ರೆಂಡೇ ಇರಬೇಕು ಒಂದು. ಮತ್ತೆ ಎಕ್ಸಾಮ್ ಫೀಸ್ ಆಗಿರ್ಬೋದು, ಎಕ್ಸಾಮ್ ಕ್ವಶನ್ ಪೇಪರ್ ಆಗಿರ್ಬೋದು. ನೀವು PC ಎಕ್ಸಾಮ್ಸ್ ಓದ್ತಾ ಇದ್ದೀರಾ ಅಂತಂದ್ರೆ ಅದು PUC ಲೆವೆಲ್ ಎಕ್ಸಾಮ್ ಅಂದರೆ ಕಾಂಪಿಟೇಷನ್ ಅಷ್ಟೇ ಪೇಪರ್ ಅದೇ ಲೆವೆಲ್ಗೆ ಇರಬೇಕು. ಕ್ವಶನ್ ಪೇಪರ್ ಪ್ಯಾಟ್ರನ್ ಇರ್ಬೋದು, ಅಲ್ಲಿ ಕೊಡೋಂಥ ಕ್ವಶನ್ಸ್ ಇರ್ಬೋದು. ಅಲ್ಲಿ PUC ಲೆವೆಲಿಗೆ ಏನು ಕ್ವಾಲಿಫಿಕೇಶನ್ಸ್ ಇರುತ್ತೆ PCಗೆ, ಇವ್ರು ನೋಡಿದ್ರೆ UPSC ಲೆವೆಲಿಗೆ ಕ್ವಶನ್ ಪೇಪರ್ ಕೊಡ್ತಾರೆ, ಹೌದಾ ಇಲ್ವಾ? ಈಗ PCಗೆ ಓದ್ತಾ ಇರೋಂಥವ್ರು PC ಆಗ್ಬೇಕಂತ ಒಂದು ಆಸೆ ಇರುತ್ತೆ. ಅದಕ್ಕೆ ಸೊಸೈಟಿಗೆ ಸರ್ವ್ ಮಾಡೋ ಪರ್ಪಸ್ ಏನು, ನನಗೆ ಯಾವ್ದು ಇಷ್ಟ ಇರುತ್ತೋ ಆ ಜಾಬ್ ಹೋಗ್ತೀನಿ. ಇವರು UPSC ಲೆವೆಲ್ ತೊಗೊಂಡು KS ಲೆವೆಲ್ಗೆ ತೊಗೊಂಬಂದು ಅವ್ರಿಗೆ ಅಪಾಯಿಂಟ್ ಆದರೆ
ಅವ್ರು ಎಷ್ಟು ದಿನ ಅಂತ ಕೆಲಸ ಮಾಡ್ತಾರೆ? ಇವತ್ತು ನೋಡಿ ಎಲ್ಲ PhD ಮಾಡಿರೋರು, MTech ಮಾಡಿರೋರು, ಇಂಜಿನಿಯರಿಂಗ್ ಮಾಡಿರೋರು ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾ ಇದ್ದಾರೆ. ಈ ಕ್ವಶನ್ ಪೇಪರ್ ನೋಡಿದ್ರೆ ಅವರು ಆಗಲ್ಲ, MBBS ಮಾಡಿರೋರು ಆಗ್ತಾರೆ. ಹೌದಾ ಇಲ್ವಾ? ಪರಿಸ್ಥಿತಿಗೆ ಯಾರು ಇದಕ್ಕೆಲ್ಲ ಕಾರಣ? ಯಾರು? ಇಲಾಖೆ, ಅಥಾರಿಟಿ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಕುಮಾರ್ ಸರ್. ಯಾಕೆಂತಂದ್ರೆ ಇದನ್ನ ಅವ್ರು ಹೊಣೆಗಾರಿಕೆ ಹೊತ್ಕೊಬೇಕಾಗುತ್ತೆ. ಈಗ ಒಂದು ಕ್ವಶನ್ ಪೇಪರ್ ಎಕ್ಸಾಮ್ ಸೆಂಟರ್ಗೆ ಅರ್ಧ ಗಂಟೆ ಲೇಟ್ ಆಯ್ತು. ಅರ್ಧ ಗಂಟೆ ನೀವು ಲೇಟ್ ಆದ್ರೂ ಪರವಾಗಿಲ್ಲ, 1 hour ಲೇಟ್ ಆದ್ರೂ ಪರವಾಗಿಲ್ಲ, ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ, ಎಕ್ಸಾಮ್ ಬರೀರಿ ಅಂತ ಹೇಳ್ಬಿಟ್ಟು ಆಮೇಲೆ ಬಂದು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಮಾಡ್ಬಿಟ್ರೆ ನೀವು ಅಕ್ಸೆಪ್ಟ್ ಮಾಡ್ತೀರಾ? ಮೊದಲೇ ಮಾಡಿ ಹೇಳ್ಬೇಕಾಯ್ತು, ಅದನ್ನ ಮೊದಲೇ ಹೇಳ್ಬೋದಾಯ್ತಲ್ಲ. OMR ಶೀಟ್ ಅಲ್ಲಿ ರಿಜಿಸ್ಟರ್ ನಂಬರ್ ಮತ್ತೆ ಕ್ವಶನ್ ಪೇಪರ್ ಅಲ್ಲಿ ಇರೋಂಥ ರಿಜಿಸ್ಟರ್ ನಂಬರ್ ಮಿಸ್ ಮ್ಯಾಚ್ ಆಗಿದೆ, ಆದ್ರೂ ಕೂಡ ನೀವು ಎಕ್ಸಾಮ್ ಬರೀರಿ ಅಂತ ಮೊದಲೇ ಹೇಳ್ಬೋದಾಯ್ತಲ್ಲ. ಸರ್ ಅರ್ಧ ಗಂಟೆ 1 hour ಲೇಟ್ ಆಯ್ತು ಸರ್. ಅರ್ಧ ಗಂಟೆ ಕ್ವಶನ್ ಪೇಪರ್ ಗೊತ್ತಾಯ್ತಲ್ಲ ಸರ್ ಅದು. ಈಗ ಅದು ಒಂದೇ ಸೆಂಟರ್ ಅಲ್ಲಲ್ಲ, ತುಂಬಾ ಸೆಂಟರ್ ಅಲ್ಲಿ ಹಂಗಾಗಿದೆ ಸರ್. ಎಲ್ಲ ಸರ್ ತಮಿಳು, ಆಂಧ್ರ ಪ್ರದೇಶ ಸರ್ ಟೀಚರ್ಸ್ ಎಲ್ಲರೂ ಸರ್. ನಾವು ಕನ್ನಡ ಅವ್ರಿಗೆ ಅರ್ಥ ಆಗಲ್ಲ, ಅವ್ರಿಗೆ ನಮ್ಗೆ ಅರ್ಥ ಆಗ್ತಲ್ಲ ಸರ್. ಇಲ್ಲಿ ಕರ್ನಾಟಕದಲ್ಲಿ ಟೀಚರ್ಸ್ ನ ರೆಕ್ರೂಟ್ಮೆಂಟೇ ಮಾಡ್ಕೊಂತ ಇಲ್ಲ. ರೆಕ್ರೂಟ್ಮೆಂಟೇ ಮಾಡ್ಕೊಂತ ಇಲ್ಲ, ಮತ್ತೆ ಟೀಚರ್ಸ್ ಎಲ್ಲಿ ಸಿಗ್ತಾರೆ ಇವರಿಗೆ? ಅವರಿಗೆ ಅಲ್ಲ, ನೀವು ಎಕ್ಸಾಮ್ ಬರೆಯೋದಕ್ಕೆ ಹೋದಾಗ ಫ್ರಿಸ್ಕಿಂಗ್ ಮಾಡೋದಕ್ಕೆ UP ಬಿಹಾರದಿಂದ ಬರ್ತಾರೆ ಅವರು. ಅಲ್ಲ, ಅವರು ಅಷ್ಟು ಕರ್ನಾಟಕದವರಲ್ಲ. ಆ ಸ್ಟೂಡೆಂಟ್ ಅದಾರ ಸರ್, ಫಸ್ಟ್ ಸೆಕೆಂಡ್ ಸ್ಟೂಡೆಂಟ್ ಅದಾರ. ಸ್ಕ್ಯಾನ್ ಮಾಡಕ್ಕೆ ಈಗ ನಮ್ಮ ಬೇಡಿಕೆ ಏನಂತಂದ್ರೆ, ಈ ಒಂದು ಎಕ್ಸಾಮ್ಸ್ ಅಲ್ಲಿ ಏನು ಸೈಲೆಂಟ್ ಆಗಿರಿ ಸರ್, ಮಾತಾಡ್ತಾರೆ. ಎಕ್ಸಾಮ್ಸ್ ಅಲ್ಲಿ ಏನು ಇರ್ರೆಗ್ಯುಲಾರಿಟೀಸ್ ಆಗಿದೆ, ಇದು ಇನ್ನೊಂದು ಎಕ್ಸಾಮ್ಸ್ ಅಲ್ಲಿ ಆಗ್ಬಾರ್ದು ಇನ್ ಫ್ಯೂಚರ್. ಮತ್ತೆ ಈಗ ಆಗಿರೋಂಥದ್ದಕ್ಕೆ ಅವರು ಜಸ್ಟಿಸ್ ಕೊಡ್ಬೇಕಾ ಬೇಡವಾ? ಕೊಡ್ಬೇಕಲ್ವಾ? ಮತ್ತೆ ಈ ಒಂದು ಎಕ್ಸಾಮ್ಸ್ ಇದೆ ಅಂತಲ್ಲ, ಇನ್ ಫ್ಯೂಚರ್ ಯಾವುದೇ ಎಕ್ಸಾಮ್ಸ್ ಇದ್ರೂ 2 hours ಟೈಮ್ ಕೊಡಬೇಕು. 2 hours ಟೈಮ್ ಕೊಡ್ಲಿ. ಅದರಲ್ಲಿ ನೀವು 5 minutes ನೀವು ಬೇಕಾದ್ರೆ ಎಕ್ಸ್ಟ್ರಾ ಟೈಮ್ ಕೊಟ್ಟು ಅದರಲ್ಲಿ ಫಿಲ್ಲಿಂಗ್ ಎಲ್ಲ ಏನು 5th ಆಪ್ಷನ್ಸ್ ಇದೆಯಲ್ಲ ಫಿಲ್ ಮಾಡೋದಕ್ಕೆ, ಎಷ್ಟೋ ಸೆಂಟರ್ ಅಲ್ಲಿ 5 minutes ಟೈಮೇ ಕೊಟ್ಟಿಲ್ಲ 5th ಆಪ್ಷನ್. ಎಷ್ಟೋ ಸೆಂಟರ್ ಅಲ್ಲಿ ಕೊಟ್ಟಿಲ್ಲ ಇದನ್ನ. ನಿಮ್ಮ ಹತ್ರ 35 ಕೋಟಿ ಅಪ್ಲಿಕೇಶನ್ ಫೀಸ್ ಆಗಿ ತಗೊಂಡಿದ್ದಾರೆ. ಎಲೆಕ್ಟ್ರಿಸಿಟಿ ಇಲ್ಲ, ವಾಲ್ ಕ್ಲಾಕ್ ಇಲ್ಲ, ಕುಡಿಯೋ ನೀರ್ ಫೆಸಿಲಿಟೀಸ್ ಇಲ್ಲ, ಬಾತ್ರೂಮ್ ಇಲ್ಲ, ಅಲ್ಲಿ ಏನ್ ಫೆಸಿಲಿಟೀಸು ಇಲ್ಲ. ಕರೆಕ್ಟ್ ಇದೆಯಾ? ಏನಾದ್ರು ಇಲ್ಲ ಅಂತಂದ್ರೆ 750 ರೂಪಾಯಿ ಯಾಕೆ ಕೊಡ್ಬೇಕು? 750 ರೂಪಾಯಿ ವಾಪಸ್ ಕೊಡಕ್ಕೆ ಹೇಳೋಣ. ನೀವು ಒಂದು ತಿಂಗಳಲ್ಲಿ ಒಂದು 10 ಕಡಿಮೆ ಅಂತಂದ್ರೆ ಒಂದು 20 ಅಪ್ಲಿಕೇಶನ್ಸ್ ಬರುತ್ತೆ ಈ ಟೈಮಲ್ಲಿ. 20 ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಫೀಸ್ ಎಷ್ಟು? 15,000 ಕಟ್ಟಬೇಕು. ಅದರಲ್ಲಿ ಕೆಳಗೆ ಇನ್ನೊಂದು ಎಕ್ಸ್ಟ್ರಾ ಅಡಿಷನಲ್ ಒಂದೊಂದು ಏನು ನೋಟಿಫಿಕೇಶನ್ಸ್ ಹಾಕೋದಕ್ಕೆ 100 rupees ಅಂತಂದ್ರೆ ಅದೊಂದು 5,000 ರೂಪಾಯಿ. 15 + 5,000 20,000. 20,000 ಬರೀ ಅಪ್ಲಿಕೇಶನ್ ಫೀಸು ಒಬ್ಬರಿಗಿಂದ. ಇಲ್ಲಿ 4.25 ಲಕ್ಷ 4 ಲಕ್ಷ 5 ಲಕ್ಷ ಜನ ಸ್ಟೂಡೆಂಟ್ಸ್ ಇಂದ ತಗೊಳ್ಳೋಂಥ ಫೀಸಲ್ಲಿ ಏನು ರೆಕ್ರೂಟ್ಮೆಂಟ್ ಮಾಡ್ಕೊಂತಾರಲ್ಲ 500,000 ವೇಕೆನ್ಸಿಯಲ್ಲಿ ಅವ್ರಿಗೆ ಲೈಫ್ ಟೈಮ್ ಸ್ಯಾಲ್ರಿ ಕೊಡ್ಬೋದು. ಅಷ್ಟು ದುಡ್ಡು ತಗೊಂತ ಇದ್ದಾರೆ ನಿಮ್ಮ ಹತ್ರ. ತಗೊಂತ ಇದಾರ ಇಲ್ವಾ? ಸರ್ ಮತ್ತೆ ಹಿಂದೆ ನಿಗಮ ಮಂಡಳಿ ಬರ್ದಾಗ 300 ರೂಪಾಯಿ ಚಲನ್ ಕಟ್ಸ್ಕೊಂಡಾರ ಸರ್. ನಮ್ದು ಲಾಸ್ಟ್ ಟೈಮ್ MSR ಬರ್ದಿದ್ದಿಲ್ಲ ಸರ್. ಆ ಟೈಮ್ನಾಗ 300 ರೂಪಾಯಿ ಅದಕ್ಕೆ ಇದೆ ಸರ್, 300 ರೂಪಾಯಿ ಕಟ್ಟಿದ್ವಿ. ಅಲ್ಲ, ಇದೆ ಈಗ ಅವ್ರಿಗೆ ಗೊತ್ತಾಗಿದೆ. ಈಗ 10, 20, 30, 50 ವೇಕೆನ್ಸಿ ಫಿಲ್ ಮಾಡೋಣ, ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಅಪ್ಲಿಕೇಶನ್ ಫೀಸ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದೇ ಇಂಟ್ರೆಸ್ಟ್ ಕೊಟ್ಬಿಡ್ತಾರೆ. ಅದೇ ಮಾಡ್ತಿರೋದವರು. ಮಾಡ್ತಿದಾರ ಇಲ್ವಾ? ಒಂದು ಅಪ್ಲಿಕೇಶನ್ ಡೇಟ್ ಬಿಟ್ಟಿದ್ರೆ ಎಕ್ಸಾಮ್ ಡೇಟೇ ಬಿಟ್ಟಿರ್ಲಿಲ್ಲ. ನಿನ್ನೆ ಹೋಗಿ ಕೇಳಿದಾಗ ಮೊನ್ನೆ ಹೋಗಿ ಕೇಳಿದಾಗ ನಿನ್ನೆ ಅಪ್ಲಿಕೇಶನ್ ಅಂದ್ರೆ ಎಕ್ಸಾಮ್ಸ್ ಡೇಟ್ ಬಿಟ್ಟಿದ್ದಾರೆ. ಎಷ್ಟೊಂದು ಎಕ್ಸಾಮ್ಸ್ ಅದು ಹೋಗಿ ಒಂದು ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿ ಅಂತೇಳಿ ಹೋಗಿ ಜಗಳ ಮಾಡಬೇಕು, ಆಮೇಲೆ ಇವ್ರು ಡೇಟ್ ಅನೌನ್ಸ್ ಮಾಡ್ತಾರೆ. ಬರೀ ಅದೊಂದೇ ಅಂತಲ್ಲ, ಪ್ರತಿಯೊಂದು ಇಲಾಖೆಯಿಂದ ಏನು ಪೊಲೀಸ್ ಕಾನ್ಸ್ಟೇಬಲ್ ಇದೆ ಅದೇ ಅಂತಲ್ಲ, ನಾನು KPSC ಆಗಿರ್ಬೋದು, ನೀವೆಲ್ಲ ಎಕ್ಸಾಮ್ಸ್ ಬರೀತಿರಲ್ಲ, ಈಗ KPSC ಆಗುತ್ತೆ, FDA ಇರ್ಬೋದು, STA, CTI, PDO, ಯಾವುದೇ ಎಕ್ಸಾಮ್ಸ್ ಆದರೂ ಕೆಲವೊಂದು ಎಕ್ಸಾಮ್ಸ್ ಗ್ರೂಪ್ C ಅಂತೂ KPSC ಕೊಡೋದೇ ಇಲ್ಲ. ಆದರೆ ಗೆಜೆಟಿವ್ ಪ್ರೊಫೆಷನರಿ ಗ್ರೂಪ್ A ಮತ್ತು ಗ್ರೂಪ್ B ಎಕ್ಸಾಮ್ಸ್ ಏನು KPSC ಕೊಡ್ತಾರಲ್ಲ ಅದರಲ್ಲಿ ಅವ್ರು ಮಾಡೋಷ್ಟು ಕರಪ್ಷನ್ ಬೇರೆ ಯಾರು ಮಾಡ್ತಾ ಇಲ್ಲ. ಈಗ KS ಆಗಂತವ್ರು ಅಲ್ಲಿ KS ಪೋಸ್ಟಲ್ ಕರಪ್ಷನ್ ಆಯ್ತಂದ್ರೆ ಅವ್ರು ಯಾರಿಗೆ ಎಲ್ಲಿ ಬರ್ತಾರೆ? PC ಬರ್ತಾರೆ. ಇಲ್ಲಿ PC ಆಗೋರು ಇಲ್ಲಿ ಮನೆಗೆ ಹೋಗಿ ವಾಚ್ಮೆನ್ ಕೆಲಸ ಮಾಡ್ಬೇಕು, ಆ ಪರಿಸ್ಥಿತಿ ಬಂದಿದೆಯಾ ಇಲ್ವಾ? ಇವತ್ತು ಏಜ್ ಲಿಮಿಟ್ 5 ವರ್ಷ ಕೊಡಿಸಿದಾದ್ಮೇಲೆ 5+1 3 years 8 years ಏನೋ ಇದೆ ಅಲ್ಲ.
ಅದು ಕರೆಕ್ಟು. ಬಟ್ ಈಗ ಪ್ರತಿಯೊಂದು ನೋಟಿಫಿಕೇಶನ್ ಅದಕ್ಕೆ ಇರೋದು ಏನಂದ್ರೆ ಯಾವುದೇ ನೋಟಿಫಿಕೇಶನ್ ಅಂದ್ರೆ ಮಿನಿಮಮ್ 3 months ಆದ್ರೂ ಟೈಮ್ ಕೊಡಬೇಕು. ಯಾವುದೇ ನೋಟಿಫಿಕೇಶನ್ ಮಾಡಿ ಮಿನಿಮಮ್ 3 months ಇಂಟಿಮೇಷನ್ ಇರ್ಬೇಕು ನಮಗೆ. ಅಟ್ಲೀಸ್ಟ್ ಇರೋ ಸಿಲೆಬಸ್ ಅಲ್ಲಾದ್ರೂ ಕವರ್ ಮಾಡ್ಕೊಬೋದು ಅಲ್ವಾ. ನಾನು ಅದಕ್ಕೆ ಹೇಳ್ತಾ ಇರೋದು, ಏನು ಒಂದು 72,186 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು 6 ತಿಂಗಳಲ್ಲಿ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. 6 months ಅವ್ರು 6 ತಿಂಗಳಿಗೆ 36,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಒಂದು ವಾರ ಮುಂಚೆ ನೋಡಿದ್ರೆ ಇಲ್ವಾ? ನಾವಿಲ್ಲಿ ಹೋರಾಟ ಫಿಕ್ಸ್ ಮಾಡಿದ್ಮೇಲೆ ಧಾರವಾಡದಲ್ಲಿ ಅದನ್ನ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ನೋಡಿರ್ಬೇಕು. ನಾವು 6 ತಿಂಗಳೊಳಗಡೆ 72,186 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ. ನೋಡಿದ್ರೆ ಇಲ್ವಾ? ಅಂದ್ರೆ ಹೋರಾಟ ಮಾಡ್ತೀವಿ ಅನ್ನೋದಕ್ಕೆ ಮುಂಚೆ ಇವ್ರು ಯಾಕೆ ಹೇಳಲ್ಲ ಈ ಸ್ಟೇಟ್ಮೆಂಟ್ಸು? ಅಂದ್ರೆ ಇವ್ರಿಗೆ ಪ್ರತಿ ಸತಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬೇಕು ಅವರಿಗೆ. ಅದಂಗೆ ಆಗ್ಬಾರ್ದು. ಆಸ್ ಎ ಗೌರ್ಮೆಂಟ್ ಅಂತಂದ್ರೆ ಗುಡ್ ಗವರ್ನೆನ್ಸ್ ಮೇಂಟೈನ್ ಮಾಡಬೇಕು. ಒಂದ್ಸತಿ ಏನು ಒಂದು ಸ್ಟೇಟ್ಮೆಂಟ್ಸ್ ಕೊಡ್ತೀವಿ, ಆ ವರ್ಡ್ ಮೇಲೆ ನಿಂತ್ಕೋಬೇಕಾಗುತ್ತೆ. ಹಂಗೆ ಮಾಡೋಕ್ಕಾಗಲ್ಲ ಅಂತಂದ್ರೆ ಮೊದಲೇ ಹೇಳ್ಬೋದಲ್ವಾ? ಹೌದಾ ಇಲ್ವಾ? ಈಗ ನೋಡಿ, ಟೀಚರ್ ವೇಕೆನ್ಸಿ ಬರೀ 15,000 ವೇಕೆನ್ಸಿ ಫಿಲ್ ಮಾಡ್ತಿದ್ದಾರೆ. ಇಂಗ್ಲಿಷ್ ಇಲ್ಲ, ಮ್ಯಾಥ್ಸ್ ಇಲ್ಲ, ಕನ್ನಡ ಇಲ್ಲ, ಹಿಂದಿ ಟೀಚರ್ಸ್ ಇಲ್ಲ, ನಿಮಗೆ ಮರಾಠಿ ಟೀಚರ್ಸ್ ಇಲ್ಲ, ಸೋಷಿಯಲ್ಲೂ ಇಲ್ಲ ಅಂತ ಹೇಳ್ತಿದ್ದಾರೆ. ಮೆಜಾರಿಟಿ ಪೋಸ್ಟ್ ಯಾವುದಿಲ್ಲ ಇಲ್ಲಿ. ಆ ಪೋಸ್ಟ್ ಹೆಂಗೆ ಅಂದ್ರೆ ಡಿಸ್ಟ್ರಿಕ್ಟ್ ವೈಸ್ ಬಿಟ್ಟಿದಾರಲ್ಲ, ಒಂದು ಡಿಸ್ಟ್ರಿಕ್ಟ್ 1-2 ಪೋಸ್ಟ್ ಇದೆ. ಈಗ ನಾನು KPSC ಬಗ್ಗೆ ಹೇಳ್ತಾ ಇದ್ದೀನಲ್ಲ, KPSC ಅಷ್ಟೇ ಈಗ ನೋಡಿ, KPSC ಮೇಲೆ ಸುಮಾರು 4ರಿಂದ 5 FIR ಫೈಲ್ ಮಾಡಿದೆ. FIR ಮಾಡಿದ್ದಾದ್ಮೇಲೆ ಆ KPSC ಏನು ಚೇರ್ಮನ್ ಇದ್ದಾರೆ ಅವರಷ್ಟು ಕರಪ್ಟ್ ಇನ್ನು ಯಾರು ಇರಲಿಲ್ಲ. ಇದ್ರ ಹೌದಾ ಇಲ್ಲ? ಗವರ್ನರ್ಗೆ ಎಲ್ಲ ತುಂಬಾ ಒಂದು 6 months ಕಂಟಿನ್ಯೂಸ್ ಆಗಿ ಕಂಪ್ಲೇಂಟ್ ಮಾಡ್ಕೊತಾ ಬಂದಿದ್ವಿ. ಈಗ ಮೊನ್ನೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಬರೀ ಸಸ್ಪೆಂಡ್ ಸಾಕಾ? ನೀವ್ ಹೇಳಿ, ಏನ್ ಶಿಕ್ಷೆ ಕೊಡ್ಬೇಕು ಅವರಿಗೆ? ಏನ್ ಶಿಕ್ಷೆ ಕೊಡ್ಬೇಕು? ಇನ್ನೊಂದು ಹೇಳ್ತೀನಿ, ಇನ್ನೊಂದು ಎಕ್ಸಾಂಪಲ್. KPSC ಮೆಂಬರ್ಸ್ ಇದಾರಲ್ಲ, ಯಾರೋ ಶಾಂತಾ ಹೊಸ್ಮನಿ, ಮಮಿತಾ ಅನ್ನೋ ಕ್ಯಾಂಡಿಡೇಟ್ಸ್ಗೆ ಫೋನಲ್ಲಿ ಮಾತಾಡ್ತಾ ಇದ್ರೆ ಇಂಟರ್ವ್ಯೂ ಗೈಡೆನ್ಸ್ ಕೊಡ್ತಿದ್ರಂತೆ. ಅವರು ನಂಬ್ತೀರಾ? ಅಲ್ಲ, 100 ಸತಿ ಕಾಲ್ ಮಾಡಿ ಸೇಮ್ ಪ್ಯಾನಲ್ಗೆ ಇಂಟರ್ವ್ಯೂ. ನಾನು ಪ್ರಿಲಿಮಿನರಿ ಎನ್ಕ್ವೈರಿಲಿ ಅವ್ರದಲ್ಲಿ ಕನ್ಫರ್ಮೇಷನ್ಸ್ ಆದ್ರೂ ಕೂಡ FIR ಮಾಡ್ಕೊಂಡಿದ್ದಾರೆ. FIR ಮಾಡಿದ್ರೆ ಯಾರಾದ್ರೂ ಬಡವರಾಗಿದ್ರೆ ಇಷ್ಟೊತ್ತಿ ಬಿಡ್ತಿದ್ರಾ? ಕರ್ಕೊಂಡೋಗಿ ಜೈಲಿಗೆ ಕಳಿಸ್ತಿದ್ರ ಇಲ್ವಾ? ಅದರಲ್ಲೂ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ 2023 ಅಕಾರ್ಡಿಂಗ್ ಟು ದಟ್ ಆಕ್ಟ್ಸ್ ಏನ್ ಹೇಳುತ್ತಂತಂದ್ರೆ ಮಿನಿಮಮ್ 10 years ಜೈಲು, 10 crores ಪೆನಾಲ್ಟಿ ಇದೆ. ಆದ್ರೆ ಇಲ್ಲಿವರೆಗೂ ಅವ್ರನ್ನ ಅರೆಸ್ಟೇ ಮಾಡ್ತಾ ಇಲ್ಲ. ಅಂದ್ರೆ ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯನಾ? ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಾ, ಗಲ್ಲಿಗೆ ಏರಿಸ್ಬೇಕಾ? ಇನ್ನೊಬ್ರು ಜೀವನ ಆಗ್ಬಿಡ್ರಿ, ಗಲ್ಲಿಗೆ KPSCಗೆ ಧಿಕ್ಕಾರ ಅಂದ್ರೆ KPSCಗೆ ಈಗ ಹೋದ ಇಲ್ವಾ? ಈಗ ಯಾಕೆ ನಿಮಗೆ ಜಾಬ್ ಸಿಗ್ತಾ ಇಲ್ಲ ಅಂತಂದ್ರೆ ಬಿಕಾಸ್ ಆಫ್ ಕರಪ್ಷನ್. ಆ ಕರಪ್ಷನ್ ಕಂಪ್ಲೀಟ್ ನಿಲ್ಲ ಆಯ್ತಂತಂದ್ರೆ ಯಾರಿಗೆ ಯಾವ ಜಾಬ್ ಸಿಗ್ಬೇಕಂತ ಇದೆಯೋ ಅವ್ರಿಗೆ ಆ ಜಾಬ್ ಸಿಕ್ಕೇ ಸಿಗುತ್ತೆ. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಹೇಳಿ? ಬರೀ 25 ಮಾರ್ಕ್ಸಿಗೆ 70-80 ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅವರು. ಇದೇ OJ ನಾಯ್ಕ್ ಅವ್ರ ಮೇಲೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಅವರು ಶಿವಮೊಗ್ಗದಲ್ಲಿ ವೈಸ್ ಚಾನ್ಸಲರ್ ಇದ್ದಾಗ ತುಂಬಾ ಕರಪ್ಷನ್ ಮಾಡಿದ್ದಾರೆ. 300 ಪೇಜ್ ಕಳಿಸಿದ್ದಾರೆ ಹುಡುಗರು. ಶಿವಮೊಗ್ಗದಲ್ಲ, ನೋಡಿ, ಎಲ್ಲಾ DCC ಬ್ಯಾಂಕಲ್ಲೂ ಇದೇ ಮಾಡ್ತಾರೆ ಇವರು. ಎಲ್ಲಾ DCC ಬ್ಯಾಂಕಲ್ಲಿ ಅಪ್ಲಿಕೇಶನ್ ಅಷ್ಟೇ ಫೀಸ್ ತಗೊಂತಾರೆ. ಅಪ್ಲಿಕೇಶನ್ ಯಾಕೆ ಹಾಕ್ಸ್ಕೊಂತಾರೆ ಅಂತ ಹೇಳ್ತೀನಿ ನಿಮ್ಗೆ. ಅದರಲ್ಲಿ ಯಾರು ಶ್ರೀಮಂತರಿದ್ದಾರೆ ಅಂತ ಐಡೆಂಟಿಫೈ ಮಾಡೋದಕ್ಕೆ. ಅಪ್ಲಿಕೇಶನ್ ಯಾಕೆ ಹಾಕ್ಸ್ಕೊಂತಾರೆ ಗೊತ್ತಾ? ಯಾರು ಎಕ್ಸಾಮ್ ಬರ್ದು ಅದರಲ್ಲಿ ಶ್ರೀಮಂತರು ಯಾರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ನೋಟಿಫಿಕೇಶನ್ಸ್ ಕರೆಯೋದು. ಅದರಲ್ಲಿ ಶ್ರೀಮಂತರು ಯಾರಿದ್ದಾರೆ ಐಡೆಂಟಿಫೈ ಮಾಡಿ ಅವರಿಗೆ ಸಪ್ರೇಟ್ ಫೋನ್ ಮಾಡಿ ಅವ್ರಿಗೆ ಕರೆಸಿ 40-50 ಲಕ್ಷಕ್ಕೆ ಮಾರ್ಕೊಂತಾರೆ. ಪ್ರತಿಯೊಂದು DCC ಬ್ಯಾಂಕಲ್ಲೂ ಹಂಗೆ ಆಗ್ತಾ ಇರೋದು ಇವತ್ತು. ಹೌದಾ ಇಲ್ವಾ? ಅದರಲ್ಲೂ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಗೊತ್ತಾ? ಯಾವ ಇಂಟರ್ನ್ಯಾಷನಲ್ ಎಕ್ಸಾಮ್ ಬರೋದ್ರು ಅಷ್ಟು ಫೀಸ್ ಇರಲ್ಲ. ಅಷ್ಟು ಫೀಸ್ 1,000, 2,000, 3,000 ಫೀಸ್ ಇರುತ್ತೆ.
ಇದನ್ನ DCC ಬ್ಯಾಂಕ್ ಆಗಿರ್ಬೋದು, KMF ಅಂತೂ ನೀವು ಕರೆದು ಕೊಡ್ತಾರೆ ದುಡ್ಡು ಕೊಟ್ಟವ್ರಿಗೆ. KMF ಅಲ್ಲಿ ಗೊತ್ತಿಲ್ಲ ಎಷ್ಟು corruption ಆಗ್ತಿದೆ ಗೊತ್ತಾ? KMF ಅಲ್ಲಿ ಬರೀ ದುಡ್ಡು ಇದ್ದವ್ರಿಗೆ ಅಷ್ಟೇ ಕೆಲಸ ಸಿಗ್ತಾ ಇದೆ ಅಲ್ಲಿ. ಇದನ್ನೆಲ್ಲ ಹೋಗ್ಲಾಡ್ಸ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಹೋರಾಟ ಮಾಡ್ಬೇಕಾ ಮಾಡ್ಬಾರ್ದ? ಮನೆಗೆ DCM ತರಪ್ಪ ಸರ್ ಅವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ 950 ಪೋಸ್ಟ್ ಎಕ್ಸಾಮ್ ಮಾಡಿ ಅಂತ ಹೇಳಿ ತುಂಬಾ ಸತಿ ಹೋಗಿ ಮಾತಾಡಿ ಚರ್ಚೆ ಮಾಡಿ ಎಲ್ಲಾನು ಇನ್ಕ್ಲೂಡಿಂಗ್ ಚೀಫ್ ಸೆಕ್ರೆಟರಿ ಅವರು ಒಪ್ಕೊಂತ ಇದ್ದಾರೆ. ಆದ್ರೆ ಡಿಪಾರ್ಟ್ಮೆಂಟ್ ಒಪ್ಕೊಂತ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಹೇಳಿ ಇವರಿಗೆ? ಅಲ್ಲ, ನಮ್ಗೆ ಹೇಳ್ತಾ ಇದೀನಿ ನಾನು ಇವರಿಗೆ, ಅಂದ್ರೆ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಿ. ಕೋವಿಡ್ ಟೈಮ್ ಅಲ್ಲಿ 10th PUC ಒಂದೊಂದ್ ದಿನ 3 ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಒಂದೊಂದ್ ದಿನ 3 ಎಕ್ಸಾಮ್ಸ್, ಸುಮಾರು 1 ಲಕ್ಷ ಜನ ಇದ್ದಾರೆ. 98, 99, 100% ತಗೊಂಡಿರೋರು ಇದಾರೆ ಇಲ್ವಾ? ಪೋಸ್ಟ್ ಆಫೀಸ್ ಹಿಡಿಯೋದು ಇಲ್ಲ, ಅದು 99, 100 ಇದ್ದವ್ರಿಗೆ ಸಿಗ್ತದೆ. ಅದ್ರಲ್ಲೂ ನೀವ್ ಎಕ್ಸಾಮ್ ಬರ್ಬೇಕಾದ್ರೆ ರಿಟರ್ನ್ ಇತ್ತು. ಈಗ ನೋಡಿ ಎಲ್ಲ ಆಬ್ಜೆಕ್ಟಿವ್ ಕೋವಿಡ್ ಟೈಮ್ ಅಲ್ಲಿ ಹೌದಾ ಇಲ್ಲ? 5 ನಿಮಿಷ ಗ್ಯಾಪ್ ಕೊಟ್ಬಿಟ್ರೆ ಫುಲ್ ಅಪ್ ಮಾಡ್ಬಿಡ್ತಾರೆ. 5 ನಿಮಿಷ ಗ್ಯಾಪ್ ಕೊಡೋದಲ್ಲ, ಅವರೇ ಹೇಳ್ಕೊಡ್ತಾರ. ಹೇಳ್ಕೊಟ್ಟು ಪರ್ಸೆಂಟೇಜ್ ತಗೊಂಡಿರೋದು ಅದು. ಬರೀ ಅದೊಂದೇ ಇಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು 950 ಪೋಸ್ಟ್ ಬೀಟ್ ಫಾರೆಸ್ಟ್ ಆಫೀಸರ್ ಮತ್ತೆ ಬೀಟ್ ಫಾರೆಸ್ಟ್ ವಾಚರ್ದು. ಅದ್ರ ಜೊತೆಲಿ ಲೈನ್ ಮ್ಯಾನ್ ಸುಮಾರು ಲೈನ್ ಮ್ಯಾನ್ ಸುಮಾರು ಈಗ 2-3 ಸಾವಿರ ಪೋಸ್ಟ್ ಕರೀತಾ ಇದ್ದಾರೆ. 2-3 ಸಾವಿರ ಪೋಸ್ಟ್ ಇದೆ. ಎಕ್ಸಾಮ್ ಆಗ್ಬೇಕಾ ಇಲ್ಲ ಪರ್ಸೆಂಟೇಜ್? ಫೈರ್ ಮ್ಯಾನ್ ಅಷ್ಟೇ. ಫೈರ್ ಕಾನ್ಸ್ಟೇಬಲ್ ಏನಿರ್ತಾರಲ್ಲ ಈಗ ಅದು ಆಲ್ಮೋಸ್ಟ್ ಈಗ ನೋಡಿ, ಫೈರ್ ಮ್ಯಾನ್ ಮತ್ತೆ ನೀವು ಲೈನ್ ಮ್ಯಾನ್ ಇರ್ಬೋದು, ಬೀಟ್ ಫಾರೆಸ್ಟ್ ಆಫೀಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವೆಲ್ಲ ಆಲ್ಮೋಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಎಷ್ಟು ಸ್ಯಾಲರಿ ಇರುತ್ತೋ ಆಲ್ಮೋಸ್ಟ್ ಇದಕ್ಕೆಲ್ಲ ಸೇಮ್ ಸ್ಯಾಲರಿ ಇರುತ್ತೆ. ಆಲ್ಮೋಸ್ಟ್ ಸೇಮ್ ಬೇಸಿಕ್ ಸ್ಯಾಲರಿ ಅದು ಸುಮಾರು 30-40 ಸಾವಿರ 50 ಸಾವಿರ ತನಕ ಇದೆ ಇದು. ಈ ಪೋಸ್ಟ್ ಸುಮಾರು ಒಂದು 5-6 ಸಾವಿರ ಪೋಸ್ಟ್ ಇದೆ. ಇದನ್ನೆಲ್ಲ ಎಕ್ಸಾಮ್ಸ್ ಮಾಡಿದ್ರೆ ನಿಮ್ಗೆಲ್ಲ ಜಾಬ್ ಸಿಗುತ್ತಾ ಇಲ್ವಾ? ಓದಂತವ್ರಿಗೆ ಜಾಬ್ ಸಿಗ್ಲಿ, ಎಲ್ಲೇ ಇರ್ಲಿ, ಕರ್ನಾಟಕದಲ್ಲಿ ಯಾರೇ ಇದ್ರು ಓದಂತವ್ರು ಜಾಬ್ ತಗೊಂಡ್ಲಿ ಬಿಡಿ. ಹೌದಾ ಇಲ್ವಾ? ಇಲ್ಲಿ ತಿಂಗಳ 5-10 ಸಾವಿರ ಸುಮಾರು 5-6 ವರ್ಷದಿಂದ, ಕೆಲವರು 7-8 ವರ್ಷದಿಂದ 10 ವರ್ಷದಿಂದ ಓದೋರು ಇದೀರಾ. ಹೌದಾ? 15 ವರ್ಷ ಅಂತ ಹೇಳ್ತಾರೆ. ಅಲ್ಲ, ಹಾಗಾಗಿ ಇಷ್ಟು ಎಕ್ಸಾಮ್ಸ್ ಏನ್ ಮಾಡ್ಬೇಕು? ಎಕ್ಸಾಮ್ ಮಾಡ್ಬೇಕು. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗ್ಬೇಕಲ್ಲ. ಕ್ವಶನ್ ಪೇಪರ್ ಒಂದು ಕ್ವಶನ್ 5 ನಿಮಿಷ ನೋಡಿ ಒಮ್ಮೆ ಅದಕ್ಕೆ ಅಷ್ಟೇ 50 ಕ್ವಶನ್ ಹಾಕಿದ್ರೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಮಾಡ್ಕೊಂಡಿಲ್ಲ, ಎಕ್ಸಾಮ್ ಬಂದಿಲ್ಲ ಅವನಿಗೆ. ಈಗ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು, ಮತ್ತೆ KPSC ಇದು ಏನ್ ಹಗರಣ ಆಗಿದೆ. ಈಗ ನೀವು ನೋಡ್ಬೋದು ಜಾರ್ಖಂಡ್ JPSC ಇದು ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಚೇರ್ಮನ್